ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವಾತಿ. ಇವತ್ತು ನನ್ನ ಟಾಪಿಕ್ ತುಪ್ಪ ಮಾಡೋದು ಹೇಗೆ ಅಂತ. ತುಪ್ಪ ಏನೇನು ಯೂಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮನೆಯಲ್ಲಿರೋ ಐಟಮ್ನೇ ಹೇಗೆ ಯೂಸ್ ಮಾಡಿಕೊಂಡು ತುಪ್ಪ ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಯಾವ ಥರ ತುಪ್ಪ ಮಾಡೋದು ಅಂತ ನೋಡೋಣ. ನಾನು ಮಾಡೋದಲ್ಲ, ನಮ್ಮ ಅತ್ತೆ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡ್ತಾರೆ ಅಂತ. ಬೆಣ್ಣೆನ ಚೆನ್ನಾಗಿ ತೊಳೆದು ಸ್ಟವ್ ಮೇಲೆ ಇಡಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಅದಕ್ಕೆ ಹಾಕೋ ತುಪ್ಪಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸು: ಅರಿಶಿನದೆಲೆ, ವೀಳ್ಯದೆಲೆ, ನುಗ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಸುಣ್ಣದ ತಿಳಿ ನೀರು. ನೋಡಿ ವೀಕ್ಷಕರೇ, ಇವಾಗ ಅರಿಶಿನದೆಲೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ಅರಿಶಿನದೆಲೆ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಚಟಪಟ ಅಂತ ಬರಬೇಕು, ಹಂಗಾದರೆ ತುಪ್ಪ ಚೆನ್ನಾಗಿರುತ್ತೆ. ಇವಾಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಹಾಕೋದ್ರಿಂದ ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟು ಹಾಕಿದ್ರು ನುಗ್ಗೆ ಸೊಪ್ಪು ಒಳ್ಳೆಯದು. ನಂತರ ವೀಳ್ಯದೆಲೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ತಕ್ಷಣ ಸಿಡಿಬೇಕು ಚಟಪಟ ಅಂತ, ಹಂಗಾದರೆ ತುಪ್ಪ ಚೆನ್ನಾಗಾಗಿದೆ ಅಂತ. ಹಿಂಗೆ ತುಪ್ಪ ಕಾಯಿಸಿಟ್ಕೊಂಡ್ರೆ 6 ತಿಂಗಳಾದರೂ ಒಂದು ಸ್ವಲ್ಪನೂ ಕೆಡಲ್ಲ, ಮತ್ತೆ ಸ್ಮೆಲ್ ಬರೋಲ್ಲ, ಚೆನ್ನಾಗಿರುತ್ತೆ. ಎಷ್ಟು ತಿಂದ್ರೂ ತಿನ್ಬೇಕಪ್ಪ ಅನಿಸುತ್ತೆ. ಕೊನೆಗೆ ಸುಣ್ಣದ ನೀರು. ಸುಣ್ಣ ಹಾಕೋದ್ರಿಂದ ತುಪ್ಪ ಚೆನ್ನಾಗಿರುತ್ತೆ. ಕ್ಯಾಲ್ಸಿಯಂ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಹಾಕಿದರೆ ತುಪ್ಪ ಚೆನ್ನಾಗಿ ಘಮ ಬರುತ್ತೆ. ಹೀಗೆ ಕಾಸಿಟ್ಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿದರೆ ಒಡ್ಕಾಗಿರುತ್ತೆ, ತುಪ್ಪ ಮರಳಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಒಂದು ಅರ್ಧ ಬಾಯಿ ಮುಚ್ಚಿಬಿಟ್ರೆ, ಈ ಥರ ಇಟ್ಟರೆ ತುಪ್ಪ ಮರಳಾಗಿರುತ್ತೆ. ಆರಿದ್ಮೇಲೆ ಬಾಟ್ಲಿಗೆ ಹಾಕೊಂಡ್ರೆ ಸುಡುತ್ತೆ. ಬಾಕ್ಸಿಗೆ ಹಾಕ್ಕೊಳ್ರಿ. ನೋಡಿರಿ, ಇವಾಗ ತುಪ್ಪ ಆಗಿದೆ. ಈಗ ಒಂದಷ್ಟು ಐನರ್ ಇಟ್ಟು ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಬಾಕ್ಸಿಗೆ ಹಾಕಿದರೆ ತುಪ್ಪ ಮರಳಾಗಿ ಚೆನ್ನಾಗಿರುತ್ತೆ. ಆರಿದ್ಮೇಲೆ ಹಾಕಿದರೆ ಚೆನ್ನಾಗಿರಲ್ಲ ತುಪ್ಪ. ಎಷ್ಟು ದಿವಸನಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿರಿ ಎಷ್ಟು ಚೆನ್ನಾಗೈತೆ ತುಪ್ಪ. ನೋಡಿರಿ ವೀಕ್ಷಕರೇ, ಈ ಥರ ತುಪ್ಪ ನೀವು ಕಾಸ್ಕೊಂಡು, ತುಪ್ಪ ತುಂಬ ಸ್ಮೆಲ್ಲಾಗಿ ಆರೋಗ್ಯಕರವಾಗಿರುತ್ತೆ, ಭಾಳ ಒಳ್ಳೆಯದು. ಈ ಥರ ತುಪ್ಪ ಕಾಸ್ಕೊಂಡು ತಿಂದರೆ ನಿಮಗೆ ಯಾವ ಕೊಲೆಸ್ಟ್ರಾಲು ಏನು ಬರೋದಿಲ್ಲ. ಎಣ್ಣೆ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ತುಪ್ಪ ಮಾಡ್ಕೊಂಡು ತಿಂದರೆ ಭಾಳ ಒಳ್ಳೆಯದು. ಎಣ್ಣೆ ಕಡಿಮೆ ಮಾಡಿರಿ. ತಿಂಡಿಗಳಿಗೆ ಸಾಮಾನ್ಯವಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತುಪ್ಪ ಜಾಸ್ತಿ ಹಾಕಿ ಅಡುಗೆ ಮಾಡಿರಿ, ಭಾಳ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರಲಿ. ನೋಡಿದ್ರಲ್ಲ ಫ್ರೆಂಡ್, ಯಾವ ಥರ ತುಪ್ಪ ಮಾಡಿದರು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ತುಪ್ಪ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.